ಅಕ್ಕ ಮಹಾದೇವಿಯ ಧೈರ್ಯ, ಗುರು ಹಿರಿಯರನ್ನ ಅವರು ಗೌರವದಿಂದ ಕಾಣುವುದು, ಭಕ್ತಿ ಭಾವದ ಪರ ಒಲವು, ಹುಟ್ಟಿನಿಂದ ಲಿಂಗಿಕರಾಗುವವರೆಗಿನ ಅವರ ಪಯಣ ಈ ಚಿತ್ರದಲ್ಲಿ ಕಂಡು ಪ್ರೇಕ್ಷಕರು ಕಣ್ತುಂಬಿಕೊಂಡ್ರು. ಬಹುತೇಕರು ಅಕ್ಕ ಮಹಾದೇವಿಯವರ ಏಳು ಬೀಳುಗಳನ್ನು ಕಂಡು ಭಾವುಕರಾದರು. ಸಾಕ್ಷಾತ್ ಅವರೇ ಕಣ್ಮುಂದೆ ಬಂದು ನಿಂತ ಅನುಭವ, ಸೌಮ್ಯತೆ, ತಾಳ್ಮೆ, ಶಬ್ದಗಳ ಉಚ್ಚಾರಣೆ, ವಚನಗಳ ಪ್ರಸ್ತುತಪಡಿಸುವಿಕೆ ಇವೆಲ್ಲವೂ ಅದ್ಭುತವಾಗಿ ಚಿತ್ರಗಳಲ್ಲಿ ಮೂಡಿ ಬಂದಿದೆ ಎಂದು ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ವೀಕ್ಷಣೆ ಮಾಡಿದ ಪ್ರೇಕ್ಷಕರು ಹೇಳಿದ ಮಾತುಗಳಿವು. ಬೀದರ್ನ ಸಪ್ನಾ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಶುಕ್ರವಾರ ಬಿಡುಗಡೆ ಕಂಡ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ಭರ್ಜರಿ ಯಶಸ್ವಿ ಕಂಡಿತು. ಮೊದಲ ದಿನವೇ ಚಿತ್ರಮಂದಿರ ಹೌಸ್ಫುಲ್ ಆಗಿ ನಡೆಯಿತು. ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರು ಅಕ್ಕ ಮಹಾದೇವಿಯವರ ಬೃಹತ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ನಟಿ ಭವ್ಯ ಅವರು ರಿಬ್ಬನ್ ಕತ್ತರಿಸಿ ಚಿತ್ರ ವೀಕ್ಷಣೆಗೆ ಚಾಲನೆ ನೀಡಿದರು. ಪೂಜ್ಯ ರಾಜೇಶ್ವರ ಶಿವಾಚಾರ್ಯರು ಇಡೀ ಚಿತ್ರವನ್ನ ವೀಕ್ಷಣೆ ಮಾಡಿದರು. ಈ ಕುರಿತಾಗಿ ನಟಿ ಭವ್ಯ ಅವರು ಮಾತನಾಡಿ, ಯಾವುದೇ ನಿರ್ಮಾಪಕರು ನಿರ್ದೇಶಕರು ಮಾಡದ ಧೈರ್ಯ ಸಾಹಸ ಕಾರ್ಯವನ್ನ ನಟ ನಿರ್ದೇಶಕ ನಿರ್ಮಾಪಕರಾದ ವಿಷ್ಣುಕಾಂತ್ ಬೀಜಿ ಅವರು ಮಾಡಿದ್ದಾರೆ. ಇನ್ನೂ ಯಶಸ್ವಿಯಾಗಿ ಅವರ ಸಿನಿ ಜರ್ನಿ ಮುಂದುವರಿಯಲಿ ಎಂದು ಅವರಿಗೆ ಶುಭ ಹಾರೈಸಿದರು. ಈ ಕುರಿತಾಗಿ ನಟ ನಿರ್ದೇಶಕ ನಿರ್ಮಾಪಕರಾದ ವಿಷ್ಣುಕಾಂತ್ ಅವರು ಮಾತನಾಡಿ, ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಬೀದರ್ನಲ್ಲಿ ಬೆಳೆದ ಕಲಾವಿದರು ಈ ಚಿತ್ರದಲ್ಲಿ ಸುಂದರವಾಗಿ ನಟನೆ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಬೀದರ್ನಲ್ಲಿ ಪ್ರೇಕ್ಷಕರು ಮನಪೂರ್ವಕವಾಗಿ ಚಿತ್ರ ವೀಕ್ಷಣೆ ಮಾಡಿ ಚಪ್ಪಾಳೆ ತಟ್ಟಿದ್ದಾರೆ, ಶಿಳ್ಳೆ ಹೊಡೆದಿದ್ದಾರೆ. ಬಹುತೇಕರು ಭಕ್ತಿ ಪ್ರಧಾನದ ಈ ಚಿತ್ರಕ್ಕಾಗಿ ಭಾವುಕರಾಗಿದ್ದುಂಟು. ಚಿತ್ರವು ಇನ್ನೂ ಹೆಚ್ಚು ಪ್ರಚಾರ ಕಾಣಲೆಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಿಸಿ ಪ್ರೋತ್ಸಾಹಿಸಿ ಎಂದು ಈ ಮೂಲಕ ಮನವಿ ಮಾಡಿದರು. ಅಕ್ಕ ಮಹಾದೇವಿ ಚಲನಚಿತ್ರ ವೀಕ್ಷಣೆ ಮಾಡಿದ ಅಲ್ಲಮಪ್ರಭು ಅವರು, ವಕೀಲರಾದ ಅಶೋಕ್ ಮಾನುರೆ ಹಾಗೂ ಸುರೇಶ್ ಚನ್ಶೆಟ್ಟಿ ಅವರು ಮಾತನಾಡಿ, ಈ ಚಿತ್ರ ನೋಡಿ ಸ್ವತಃ ಅಕ್ಕ ಮಹಾದೇವಿ ಅವರನ್ನೇ ನೋಡಿದ ಅನುಭವವಾಯಿತು. ಸುಲಕ್ಷಾ ಕೈರಾ ಅವರು ತುಂಬಾ ಭಾವ ಪ್ರಧಾನವಾಗಿ ನಟನೆ ಮಾಡಿದ್ದಾರೆ. ಸಾಕಷ್ಟು ಜನರು ಈ ಚಿತ್ರ ವೀಕ್ಷಿಸಿ ಬೆನ್ನು ತಟ್ಟಿದ್ದಾರೆ. ಕೌಶಿಕ ಮಹಾರಾಜ ಹಾಗೂ ಬಸವಣ್ಣನವರ ಪಾತ್ರದಲ್ಲಿ ವಿಷ್ಣುಕಾಂತ್ ಅವರು ಕಾಣಿಸಿಕೊಂಡಿದ್ದು ಖುಷಿ ಎನಿಸಿದೆ. ಬೀದರ್ ಜಿಲ್ಲೆಯಲ್ಲಿಯೂ ಯಾವ ಪ್ರತಿಭೆಗಳಿಗೂ ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಈ ಚಿತ್ರತಂಡ ಅದ್ಭುತ ಯಶಸ್ಸು ಕಂಡಿದೆ. ಚಲನಚಿತ್ರದಲ್ಲಿ ಎಲ್ಲಾ ಪಾತ್ರಗಳು ಉತ್ತಮವಾಗಿ ಮೂಡಿ ಬಂದಿದೆ. ಜನರು ಈ ಚಲನಚಿತ್ರ ವೀಕ್ಷಿಸಿ ಯಶಸ್ವಿಗೊಳಿಸಬೇಕು ಎಂದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಚಿತ್ರತಂಡಕ್ಕೆ ಶುಭ ಕೋರಿದರು. ಅಕ್ಕ ಮಹಾದೇವಿಯವರ ಪಾತ್ರದಲ್ಲಿ ನಟಿಸಿರುವ ನಟಿ ಸುಲಕ್ಷಾ ಕೈರಾ ಅವರು ಮಾತನಾಡಿ, ಈ ಚಲನಚಿತ್ರವನ್ನ ಬೆಂಗಳೂರಿಗಿಂತ ಬೀದರ್ನಲ್ಲಿ ಅಂದರೆ ನಮ್ಮ ತವರು ಕ್ಷೇತ್ರದಲ್ಲಿಯೇ ಬಿಡುಗಡೆ ಮಾಡಿದ್ದು ಅತ್ಯಂತ ಖುಷಿಯ ಸಂಗತಿಯಾಗಿದೆ. ಯಶಸ್ವಿನ ಪಯಣದ ಕಡೆಗೆ ನಮ್ಮನ್ನ ಕೊಂಡೊಯ್ತಾ ಇದೆ. ಎಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ಚಿತ್ರ ವೀಕ್ಷಿಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಎಂದು ಮನವಿ ಮಾಡಿದರು. ಈ ಚಿತ್ರಕ್ಕೆ ನನ್ನನ್ನು ವಿಷ್ಣುಕಾಂತ್ ಅವರವರು ಉದ್ಘಾಟಿಸಿ ಸಿನಿಮಾನ ವೀಕ್ಷಿಸೋಕ್ಕೆ ನನ್ನನ್ನು ಬ್ಯಾಂಗ್ಳೂರಿಂದ ಕರೆಸಿದರು. ಸೊ ಚಿತ್ರವನ್ನು ವೀಕ್ಷಿಸಿದ್ವಿ. ಮೊದಲೇ ತಿಳಿದಿರೋ ವಿಷಯನೇ, ಜಗನ್ಮಾತೆ ಅಕ್ಕ ಮಹಾದೇವಿಯ ಚಿತ್ರ ಅಂದರೆ ಒಂದು ಒಳ್ಳೆಯ ಒಂದು ಉಪದೇಶ, ಎಲ್ಲ ಮಾರ್ಗದರ್ಶನ, ಈ ಥರದ್ದೆಲ್ಲ ಸಮಾಜಕ್ಕೊಂದು ಸುಧಾರಣೆ ರೀತಿಯಲ್ಲಿ ಎಲ್ಲವೂ ಇರುತ್ತೆ ಈ ಚಿತ್ರದಲ್ಲಿ. ಅಕ್ಕ ಮಹಾದೇವಿ ತುಂಬ ಚೆನ್ನಾಗಿ ವಚನಗಳು ಹಾಗೂ ಇವರ ನಿರ್ದೇಶನ ವಿಷ್ಣುಕಾಂತ್ ಅವರ ಅವ್ರದ್ದೇ ಒಂದು ಸಾಹಿತ್ಯ ರಚನೆ, ನಿರ್ದೇಶಕ ಅವರೇ, ನಿರ್ಮಾಪಕರು ಅವರೇ, ಕಲಾವಿದರಾಗೆ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಾಹಿತ್ಯ, ಡೈಲಾಗ್ಸ್ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ವಚನಗಳು ಅಷ್ಟೇ. ಈ ಚಿತ್ರಕ್ಕೆ ಪಳನಿಯವರ ಸಂಗೀತ ಸಂಯೋಜನೆ ಆಗಿದೆ. ಅವರು ಹಂಸಲೇಖ ಅವರ ಗರಡಿಯಲ್ಲಿ ಬೆಳೆದವರು ತುಂಬ ಚೆನ್ನಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಮೇಯ್ನು ವಚನಗಳೇ ಇದರಲ್ಲಿ ಕೇಳೋಕ್ಕೆ ತುಂಬ ಹಿಂಪಾಗಿದೆ. ಸಿಂಗರು ಅಷ್ಟೇ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸುಲಕ್ಷಣಾ ಕೈರಾ ಚಿತ್ರದ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಆ ಚಿತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ಒಟ್ಟಾರೆ ಆಮೇಲೆ ಇವನು ಸುಚೇಂದ್ರ ಪ್ರಸಾದ್ ಅವರು ಅಲ್ಲಮ್ಮ ಪ್ರಭು ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ವಾಯ್ಸು ಕೇಳಲಿಕ್ಕೆ ಅಷ್ಟೊಂದು ಗತ್ತು. ಆ ಒಂದು ಪಾತ್ರಕ್ಕೆ ನಮ್ಮ ವಿಷ್ಣುಕಾಂತ್ ಅವರು ಸರಿಯಾದ ವ್ಯಕ್ತಿನ ಸೂಟಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ತಬ್ಲಾ ನಾನಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಎಲ್ಲ ಕಲಾವಿದರು ಕೂಡ ಒಳ್ಳೆಯ ನ್ಯಾಯ ಸಲ್ಲಿಸಿದ್ದಾರೆ. ಯಾವ ಸೀನು ಅಂತಿಲ್ಲ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದರಲ್ಲಿ ಯಾವುದು ಎಲ್ಲ ಸೀನುಗಳು ತುಂಬ ಇಂಪ್ರೆಸ್ ಆಗಿ, ವಚನಗಳು ತುಂಬ ಇಂಪ್ರೆಸ್ ಆಗಿ ನೋಡ್ಬೋದಂಥ ಚಿತ್ರ. ನಮ್ಮ ವೀಕ್ಷಕರೆಲ್ಲ ಈ ಚಿತ್ರವನ್ನು ನೋಡಿ ಹಾರೈಸಲಿ, ಯಶಸ್ವಿಗೊಳಿಸಲಿ ಅಂತ ನಾನು ಹಾರೈಸ್ತೀನಿ.
ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣುಕಾಂತ್ ಬಿಜೆ, ಚಲನಚಿತ್ರ ರಚನೆ, ನಿರ್ಮಾಪಕ, ನಿರ್ದೇಶಕ ಮತ್ತು ಚಲನಚಿತ್ರದಲ್ಲೂ ನಟಿಸಿದ್ದೇನೆ. ಇಂದು ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ ಕನ್ನಡ ನಾಡಿನಲ್ಲಿ ಮೈಸೂರಿಂದ ಬೀದರ್ವರೆಗೆ ಎಲ್ಲ ಕಡೆ ರಿಲೀಸ್ ಆಗಿದೆ, ಬಿಡುಗಡೆ ಇದೆ. ರಿಪೋರ್ಟ್ ಚೆನ್ನಾಗಿದೆ. ನಮ್ಮಲ್ಲಿ ಬೀದರ್ನಲ್ಲಂತೂ ತುಂಬ ಒಂಥರ ಭಕ್ತಿ ಭಾವನೆಯಿಂದ ತುಂಬ ಎಂಜಾಯ್ ಮಾಡಿದ್ದಾರೆ. ಭಾಳ ಒಳ್ಳೆಯ ಭಾವನೆಯಿಂದ ನೋಡಿದ್ದಾರೆ, ನೋಡಿ ಆಚೆಗೆ ಮಾತಾಡ್ತಾರೆ. ಅದು ಸರ್ವೇ ಸಾಮಾನ್ಯ ಆಗಿರ್ಬೋದು, ಆದರೆ ಆನಂದ ಬಾಷ್ಪಗಳು, ಭಕ್ತಿಯ ಒಂದು ಕಣ್ಣುಗಳು ಅವೇನಿರ್ತವೆ ಮುಖ ನಮಗೆ ಹೇಳ್ತವೆ. ನಾನು ಏನು ಹೇಳಾರೆ, ಯಾಕಂದ್ರೆ ಚಲನಚಿತ್ರದ ತುಂಬ ಎಲ್ಲ ಪಾತ್ರದ ಎಲ್ಲ ಡೈಲಾಗು ನನ್ನದೇ ಇದೆ ಇರೋದರಿಂದ ನಾನು ಪದೇ ಪದೇ ನನ್ನ ಡೈಲಾಗ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಯಾರದೇ ಇರ್ಬೋದು, ಎಲ್ಲ ಚಲನಚಿತ್ರದಲ್ಲಿ ನನ್ನ ಮಾತುಗಳು ಕೇಳಿಸ್ಕೊಳ್ರಿ. ಈ ಗಡಿನಾಡಿನಲ್ಲಿ ಬೀದರ್ನಲ್ಲಿ ಈ ಕಡೆಗೆ ಇಂಥ ರಚನೆ ತುಂಬ ಸ್ವಲ್ಪ ಕಷ್ಟ. ಅದರಲ್ಲೂ ವಿಶೇಷವಾಗಿ ಶರಣರ ಚಲನಚಿತ್ರ ಆಗೋದು ತುಂಬ ಕಷ್ಟ. ಆದರೆ ಇದೇ ಭೂಮಿನಲ್ಲಿ ಬೆಳೆದಿರೋ ಅನೇಕ ಪ್ರತಿಭೆಗಳು ಈ ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಚಲನಚಿತ್ರಕ್ಕೂ ಶುಭ ಹಾರೈಸಿ, ನಾನು ಇನ್ನೂ ಚಲನಚಿತ್ರ ಮಾಡಬೇಕು ಮತ್ತು ನಮ್ಮ ಕಲಾವಿದರು ಎಲ್ಲರೂ ಇರಬೇಕಂದ್ರೆ ನಮ್ಮ ಭಾಗದವರು ಎಲ್ಲರೂ ಚಲನಚಿತ್ರ ನೋಡಿದ್ದಾದ ಮೇಲೆ ಬೇರೆ ಬೇರೆ ಏನು ಹೇಳ್ತಾರೆ, ಒಬ್ಬರಿಂದ ಒಬ್ಬರಿಗೆ ಮೌತ್ ಪಬ್ಲಿಸಿಟಿ ಆಗಲಿ. ಆ ಮೌತ್ ಪಬ್ಲಿಸಿಟಿ ಹೇಗಿರುತ್ತೆ ಅಂದರೆ, ಚೆನ್ನಾಗಿದೆ ಅಂತ ಸುಮ್ಮನೆ ಇರೋದಕ್ಕಿಂತ ಮನಸ್ಸಲ್ಲೇ ಅಂದ್ಕೊಂಡು ಮತ್ತೊಬ್ರಿಗೆ ಇನ್ನೊಬ್ರಿಗೆ ಹೇಳ್ತಾ ಈ ಚಲನಚಿತ್ರ ಒಂದು ಯಶಸ್ವಿಯಾಗಲು ತಾವು ಪಾತ್ರ ಆಗಬೇಕಂತ ಕೇಳ್ಕೊತೀನಿ. ನಮಗೆ ಚೆನ್ನಾಗೇ ಇರುತ್ತೆ. ಅದನ್ನು ನೋಡಿರೋ ಹೇಳಬೇಕದು. ನೋಡಿದ್ದಾದ ಮೇಲೆ ನೀವೇನು ಹೇಳ್ತೀರೋ ಅದೇ ನಮಗೆ ಖುಷಿ. ನಾನು ಚೆನ್ನಾಗಿದೆ, ಸಂಗೀತ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ತುಂಬ ಆಸೆಪಟ್ಟು ತುಂಬ ಒಂದು ರಿಸರ್ಚ್ ಮಾಡಿಬಿಟ್ಟು ಅದಕ್ಕೆ ಎಕ್ಸ್ಪರ್ಟ್ ಎಂತೆಂಥವ್ರು ಇರ್ತಾರೆ ಆ ಪಾತ್ರಗಳಿಗೆ ಅನ್ನೋರನ್ನ ಕರ್ತಂದು ಬಿಟ್ಟು ಮಾಡಿಸಿದ್ದಕ್ಕೆ ಅವರಿಗೂ ಒಂದು ಪ್ರೋತ್ಸಾಹ ಮಾಡಿದಂಗೆ ಆಗುತ್ತೆ. ನನಗೆ ಮುಂದಿನ ಚಲನಚಿತ್ರಕ್ಕೆ ಸಪೋರ್ಟ್ ಆಗುತ್ತೆ. ಹಾಗಾಗಿ ನನ್ನಿಂದ ದಯವಿಟ್ಟು ಏನೂ ಕೇಳಿಸ್ಕೊಳ್ಬೇಡಿ. ಯಾಕಂದರೆ ನಾನು ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ನೋಡಿರೋ ಚೆನ್ನಾಗಂತ ಹೇಳಿದ್ರೆ ಎಲ್ಲರೂ ಅದು ಚಲನಚಿತ್ರ ನೋಡುವಾಗುತ್ತೆ. ದಯವಿಟ್ಟು ನೀವು ನೋಡಿದ್ದಾದ ನಂತರ ಮತ್ತೊಬ್ಬರಿಗೆ ಹೇಳಿ ಅಂತ ಬೇಡ್ಕೊಳ್ತೀನಿ. ನಮಸ್ಕಾರ ಹಾಗೂ ಶರಣಾರ್ಥಿ. ನನಗೆ ತುಂಬ ಖುಷಿ ಆಗ್ತಿದೆ. ಬ್ಯಾಂಗ್ಳೂರಲ್ಲಿ ರಿಲೀಸ್ ಮಾಡ್ತಾರೆ ಯೂಶ್ವಲಿ ಎಲ್ಲ ಸಿನಿಮಾಗಳು, ಆದರೆ ನಾವು ನಮ್ಮ ಹುಟ್ಟೂರು ನಮ್ಮೂರು ಬೀದರಲ್ಲೇ ರಿಲೀಸ್ ಮಾಡಬೇಕು ಅಂತ ಎಲ್ಲ ನಮ್ಮ ಡೈರೆಕ್ಟರ್ ಅವ್ರು ಹೇಳಿದ್ದಕ್ಕೆ ನಾವೆಲ್ಲ ಡಿಸೈಡ್ ಮಾಡಿದ್ದಕ್ಕೆ ಇವತ್ತು ಬೀದರಲ್ಲಿ ರಿಲೀಸ್ ಆಗಿದೆ. ನನಗೆ ತುಂಬ ತೃಪ್ತಿ ಆಗ್ತಿದೆ ಸಿನಿಮಾ ರಿಲೀಸ್ ಆಗಿದ್ದು. ಯಾಕಂದರೆ ಎಲ್ಲ ಶರಣರು ಎಲ್ಲರೂ ಬಂದು ಸಿನಿಮಾನ ವೀಕ್ಷಿಸಿ ತುಂಬ ಸುಂದರವಾಗಿ ಬಂದಿದೆ, ಪಾತ್ರನೂ ಚೆನ್ನಾಗಿ ಬಂದಿದೆ, ಇಡೀ ವಚನಗಳು ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಹೇಳ್ತಿದ್ದಾರೆ ಇದು ನಾವು ಥಿಯೇಟರ್ಗೆ ಬಂದಿಲ್ಲ, ಮಂದಿರದಲ್ಲಿ ಬಂದು ನೋಡ್ತಾ ಇದ್ದೀವಿ, ದೇವ್ರ ದರ್ಶನ ಆಗ್ತಾ ಇದೆ ಅಂತ ಇಷ್ಟು ಸುಂದರವಾದ ಮಾತು ಹೇಳಿದ ಮೇಲೆ ಇನ್ನೇನು ನಾನು ಮಾತಾಡಲಿ. ದಯವಿಟ್ಟು ಇನ್ನೂ ಹೆಚ್ಚಿನ ಮಟ್ಟಿಗೆ ಜನಸಂಖ್ಯೆಯಲ್ಲಿ ಸಿನಿಮಾನ ವೀಕ್ಷಣೆ ಮಾಡೋದಕ್ಕೆ ದಯವಿಟ್ಟು ಬನ್ನಿ. ಇಷ್ಟು ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ ಹಾಗೂ ಶರಣಾರ್ಥಿ. ನಾನು ಏನು ಹೇಳಿ, ಈ ಥರ ನೀವು ಪ್ರಶ್ನೆ ಕೇಳಿದಾಗ ನಾನು ಭಾವುಕಳಾಗ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ಬಂದು ನನ್ನ ಕಾಲು ಮುಟ್ತಾ ಇದ್ದಾಗ ಅಯ್ಯಯ್ಯೋ ದೇವರೇ ಇದೆಲ್ಲ ನಂದಲ್ಲ, ಆ ದೇವ್ರದ್ದು ಕೃಪೆ ಅಂತಲೇ ಹೇಳ್ಬೋದು. ಇದು ನನಗೆ ಏನು ಪಾತ್ರ ಸಿಕ್ಕಿದೆ ಅಲ್ಲ, ನನ್ನ ಜೀವನದ ತೃಪ್ತಿಕರವಾದ ಪಾತ್ರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನೀವು ಯಾರ್ಯಾರು ನನಗೆ ಕಾಲು ಬೀಳೋದಾಗಲಿ ಏನು ಮಾಡ್ತಿದ್ದೀರಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಿಮ್ಮೆಲ್ಲರೂ ಕಾಲಿಗೆ ನನ್ನ ಶರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬಂದು ಸಿನಿಮಾ ವೀಕ್ಷಣೆ ಮಾಡಿದಾಗ ಇನ್ನೂ ಹೆಚ್ಚಿನ ಖುಷಿ ತೃಪ್ತಿ ನನಗಾಗುತ್ತೆ. ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ತೀನಿ. ಕಂಡಿಲ್ಲ. ಎಲ್ಲ ದೇವ್ರ ಕೃಪೆ. ಏನು ನನ್ನ ಮುಖದಲ್ಲಿ ಭಾವನೆಗಳು ಬಂದಿದೆ, ಏನು ನಾನು ವ್ಯಕ್ತಪಡಿಸಿದ್ದೀನಿ, ನಾನು ಆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದೀನಿ ಅಂದರೆ ಆ ದೇವರ ಆಶೀರ್ವಾದ ಮತ್ತು ನಮ್ಮ ಡೈರೆಕ್ಟರ್ ಅವ್ರದ್ದು ಪ್ರಾಕ್ಟೀಸ್ ಅಂತಲೇ ಹೇಳ್ಬೋದು. ಮತ್ತು ನಾನು ಅದನ್ನು ಅರಿತುಕೊಂಡು ನಾನು ಮಾಡಿರುವಂಥ ಯಾವುದು ಅರ್ಥಕೊಳ್ಳದೆ ಮಾಡೋದು ಕಷ್ಟ ಆಗುತ್ತೆ. ಅದನ್ನು ಅರ್ಥಕೊಂಡು ಅದನ್ನು ತಿಳ್ಕೊಂಡು ಏನಿದೆ ಅಂತ ಅದನ್ನು ಮನಸ್ಸಲ್ಲಿ ತೊಗೊಂಡು ಮಾಡಿದ್ದೀನಲ್ಲ, ಹಾಗಾಗಿ ಆ ಭಾವನ ಆ ಏನು ಫೀಲಿಂಗ್ಸ್ ಇದೆ ತುಂಬ್ಕೊಳ್ಳೋಕ್ಕೆ ನನಗೆ ತುಂಬ ಸರಳವಾಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವರ ಒಂದು ಚಲನಚಿತ್ರವನ್ನು ನಮ್ಮ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ನಿರ್ಮಾಪಕ ಮತ್ತು ನಿರ್ದೇಶಕರಾಗಿರುವಂಥ ನಮ್ಮ ಬೀದರ್ನವರೇ ಆಗಿರುವಂಥ ಬಿಜೆ ವಿಷ್ಣುಕಾಂತ್ ಸರ್ಗೆ ನಾನು ಕಲ್ಯಾಣ ಕರ್ನಾಟಕದ ಎಲ್ಲ ಶರಣ ಬಂಧುಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅವರನ್ನು ನಾವು ಇವತ್ತು ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಅಂದರೆ, ಇವತ್ತಿಂಥ ಜಗನ್ಮಾತೆ ಅಕ್ಕಮಹಾದೇವಿ ಅಂತ ಚಲನಚಿತ್ರ ಒಂದು ವೇಳೆ ಭಾಳ ದಿನಗಳ ಕಳೆ ನಾವು ನೋಡದೆ ಇದ್ದಿದ್ದೇ ಆದರೆ ಮುಂದೆ ಯಾವುದೇ ನಿರ್ಮಾಪಕರಲ್ಲಿ ನಿರ್ದೇಶಕರಲ್ಲಿ ಇಂಥ ಸಾಹಸಕ್ಕೆ ಯಾರೂ ಇಳಿಯಲ್ಲ ಅಂತಕ್ಕಂಥ ಭಾವನೆ ನನ್ನದಾಗಿದೆ.
ಯಾಕಂದ್ರೆ ಇತ್ತೀಚೆಗೆ ಈ ಚಲನಚಿತ್ರ ಅದೊಂದು ಉದ್ಯಮ ಆಗಿಬಿಟ್ಟಿದೆ. ವ್ಯಾಪಾರ ದೃಷ್ಟಿಯಿಂದ ಇಷ್ಟೆಲ್ಲ ಸಿನಿಮಾಗಳು ಬರೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಅದು ಲಾಭನೋ ನಷ್ಟನೋ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಇಂಥ ಒಂದು ಸಿನಿಮಾ ಮಾಡೋಂಥ ಒಂದು ಸಾಹಸಕ್ಕೆ ಇರೋದಲ್ಲ. ಹೀಗಾಗಿ ನಾನು ಆರಂಭದಲ್ಲಿ ನಾವು ವಿಷ್ಣುಕಾಂತ್ ಸರ್ಗೆ ಒಂದು ಅಭಿನಂದನೆ ಸಲ್ಲಿಸ ಜೊತೆಗೇನೆ ಇಡೀ ಸಿನಿಮಾದ ಕೇಂದ್ರ ಬಿಂದುಗಳು ಅಕ್ಕ ಮಾದೇವಿ ಅವರು. ಈ ಸಂದರ್ಭದಲ್ಲಿ ನಟಿ ಸುಲಾಕ್ಷರಿ ಒಂದ್ಸರಿ ಚಪ್ಪಾಳೆ ಅಭಿನಂದನೆ ನಾವು ಸಲ್ಲಿಸಬೇಕು. ಸಹಜವಾಗಿಯೇ ಎಲ್ಲ ಚಲನಚಿತ್ರ ಒಬ್ಬ ಹೀರೋಯಿನ್ ಆದವರು ಒಬ್ಬ ನಿರ್ದೇಶಕ ಏನು ಕೊಟ್ಟದನ್ನ ಮಾಡ್ಬೋದಾದ್ರೆ ಇಂಥ ಅಕ್ಕ ಮಾದೇವಿ ಚಲನಚಿತ್ರದಲ್ಲಿ ಇಡೀ ಅಕ್ಕನನ್ನೇ ತನ್ನ ಒಳಗಿಳಿಸ್ಕೊಂಡು ವಚನಗಳನ್ನ ಮಾತಾಡುವಂಥ ರೀತಿ ಇದೆಲ್ಲ ನಿಜವಾಗ್ಲೂ ಅದ್ಭುತ ಮತ್ತು ಅತ್ಯದ್ಭುತ. ಮೇಡಮ್, ನಿಮಗೂ ನಾನು ಇಡೀ ನಮ್ಮ ಜಿಲ್ಲೆಯ ಶರಣಬಂಧುಗಳ ಪರವಾಗಿ ಅಂತ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಇಡೀ ಚಲನಚಿತ್ರಕ್ಕೆ ಅತ್ಯಂತ ಪರಿಣಾಮಕಾರಿ ಕೊಟ್ಟಿದ್ದು ಅದು ಸಂಗೀತ ಅಂತ ಹೇಳ್ಬೋದು. ಇಡೀ ಹಂಸಲೇಖವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಇಡೀ ಕನ್ನಡ ಚಲನಚಿತ್ರನೇ ಹಂಸಲೇಖರನ್ನ ಮಹಾಗುರುತ್ರ ಬೆಲೆ ಕರಿತೀವಿ. ಅವ್ರ ಜೊತೆ ಸುಮಾರು 3 ದಶಕಗಳಿಂದ ಸೇವೆಯನ್ನು ಸಲ್ಲಿಸ್ತಿರುವಂಥ ನಮ್ಮ ಪಳಿನಿ ಸರ್, ನಿಜವಾಗ್ಲೂ ಅವ್ರು ಬೀದರ್ ಬಂದಿದ್ದು ನಮ್ದೆಲ್ಲ ಸ್ವದೈವ ಅಂತ ನಾನು ಭಾವಿಸಿದ್ದೀನಿ. ಇಡೀ ಚಲನಚಿತ್ರಕ್ಕೆ ಅತ್ಯಂತ ಉತ್ತಮವಾದ ಸಂಗೀತ ಕೊಟ್ಟವರ ನಾನು ನಿರ್ದೇಶಕರು ಈ ಸಂದರ್ಭದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಹುಶಃ ನಾವೆಲ್ಲ ಹಾಡುಗಳ ಮೂಲಕ ಯಾವುದೇ ಒಂದು ದಶಕದ ಹಿಂದೆ ಹೋದಾಗ ಎಲ್ಲ ಪ್ರಸಿದ್ಧ ಹಾಡುಗಳ ಹೀರೋಯಿನ್ ಯಾರು ಇರ್ತಿರೋದ್ರೆ ಭವ್ಯ ಮೇಡಮ್ ಅವರು. ಬಹುಶಃ ಒಂದು 3-4 ದಶಕಗಳಿಂದ ಇಡೀ ಚಲನಚಿತ್ರ ಆ ಕ್ಷೇತ್ರವನ್ನು ಆಳಿದಂಥ ಬಹಳ ಪ್ರಮುಖ ನಟಿಯರಲ್ಲಿ ಒಬ್ಬರು ನಮ್ಮ ಭವ್ಯ ಮೇಡಮ್ ಅವರು. ಇವತ್ತು ಈ ಸಂದರ್ಭದಲ್ಲಿ ಅವರು ನಮ್ಮ ಊರಿಗೆ ಆಗಮಿಸಿ ಚಲನಚಿತ್ರಕ್ಕೆ ಆ ಚಾಲನೆ ಕೊಟ್ಟರಲ್ಲ, ಹೀಗಾಗಿ ಅವರಿಗೂ ನಾನೊಂದು ವಿಶೇಷವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಜೊತೆಗೇ ಅನೇಕ ವ್ಯಕ್ತಿಗಳು ಅನೇಕ ರೀತಿಯಲ್ಲಿ ಇಲ್ಲಿ ರೂಲ್ನ ಮಾಡಿ ನೋಡಿ. ಇಚ್ಚಿಗೆ ನಮ್ಮ ರೋಶಿನಿ ಮೇಡಮ್ ಅವರು ಬಹುಶಃ ಅವ್ರು ಬರೀ ಬೀದರ್ನಲ್ಲಿ ಬರೀ ಶೋಗಳನ್ನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಚಲನಚಿತ್ರದಲ್ಲಿ ಇಷ್ಟು ಚಲೋ ಅಭಿನಯ ಮಾಡ್ತಾರೆ ಅಂತೇಳಿ ಈ ಚಲನಚಿತ್ರ ಮೂಲಕ ನಮ್ಗೆ ಗೊತ್ತಾಗಿದೆ. ನಾನು ಅವರಿಗೂ ಬಂದು ಸಲ್ಲಿಸ್ತಾ ಇದ್ದೀನಿ. ಇನ್ನೊಂದು ನೇರು ವ್ಯಕ್ತಿತ್ವ, ಪರ್ಸನಾಲಿಟಿ ಭಾಳ ಸಣ್ಣದಾದರೂ ಎಲ್ಲರಂತೆ ಉತ್ತಮವಾದ ಕೆಲಸ ಮಾಡುವಂಥ ನಮ್ಮೆಲ್ಲರಿಗೂ ಹಿಡಿದಿಡುವಂಥ ನಮ್ಮ ಉಮೇಶ್ ಎಲ್ಲ ಇರ್ಬೋದು ಅಂದ್ಕೊಂಡಿದ್ದೀನಿ. ಉಮೇಶ್ ಅವರು ಸಹ ಬೀದರ್ದ ಇಲ್ಲಿ ಯಾವುದೇ ಚಲನಚಿತ್ರಗಳ ಯಾರೇ ಹೀರೋಗಳು ಬರಲಿ, ಪ್ರತಿಯೊಬ್ಬರು ಬರಲಿ, ಈ ಬೆಂಗಳೂರು ಮತ್ತು ಬೀದರ್ಗೆ ಕೊಂಡಿಯಾಗಿ ಕೆಲಸ ಮಾಡೋರೆ ಉಮೇಶ್ ಸಲ್ಗಾರ್ ಅವರು. ಈ ಸಂದರ್ಭದಲ್ಲಿ ಅವರು ನಿರ್ದೇಶಕರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೂ ನಮ್ಮ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಅದ್ರ ಜೊತೆಗೇ ಅನೇಕ ಸರಿ ನಾನು ಮುಂಚೆ ಹೇಳಿದಂಗೆ ಪರ್ಸನಾಲಿಟಿ ಸ್ವಲ್ಪ ಸಣ್ಣದೇನೆ, ಆದರೆ ಕೀರ್ತಿ ಮಾತ್ರ ಭಾಳ ದೊಡ್ಡದಾದ. ಇಡೀ ಚಲನಚಿತ್ರ ಹಿಂದಾಗಿ ನಮ್ಮ 2 ಕ್ಷೇತ್ರದಲ್ಲಿ ನಿಂತ್ಕೊಂಡು ನಮ್ಮ ಜೊತೆ ಕೆಲಸ ಮಾಡಿರ್ತಾರೆ. ಕೀರ್ತಿ ಅದು ಉಮೇಶ್ ಅವರು ಸಲ್ಲತ್ತೆ. ಅನೇಕ ಕಲಾವಿದರು ನಮ್ಮ ಜೊತೆಗಿರ್ತಾರೆ. ಆರಂಭದಲ್ಲೇ ರಘುಪ್ರಿಯ ಅವರು ಬಹುಶಃ ಇಡೀ ರಾಜ್ಯದಂತ ಅವ್ರದೇ ಆದಂಥ ಒಂದು ಫ್ಯಾನ್ ಫಾಲೋವರ್ಸ್ ಅನ್ನ ಉಳ್ಳಂಥ ನಮ್ಮ ಬೀದರಿನ ಕೆಲವು ಹಾಸ್ಯ ವ್ಯಕ್ತಿಗಳಲ್ಲಿ ನಮ್ಮ ರಘುಪ್ರಿಯವರೊಬ್ಬರು. ಅವರು ಈ ಚಲನಚಿತ್ರದಲ್ಲಿ ಅವರು ನಾವು ರೂಲ್ ಮಾಡಿ ನಾವೆಲ್ಲ ನೋಡ್ತೀವಿ ಅಂತ ರಘುಪ್ರಿಯವರಿದ್ದಾರೆ. ಜೊತೆಗೇ ಈ ಮಹಾದೇವರ ತಂದೆಯ ಪಾತ್ರದಲ್ಲಿ ಮಾಡಿರುವಂಥ ನಮ್ಮ ವೈಜಾತ್ ಬಿರಾದರ್ ಸರ್ ಇದ್ದಾರೆ. ಅದ್ರ ಜೊತೆಗೇ ಇಡೀ ವಚನ ಸಾಹಿತ್ಯವನ್ನು ಖಡ್ಗ ಹಿಡಿದು ಉಳಿಸಿದಂಥ ಅನೇಕ ಭಾಷಣಗಳಲ್ಲಿ ನಾವು ನೋಡ್ತಿದ್ವಿ. ಅಂತ ಸೇಮ್ ತದ್ರೂಪಿ ಸ್ವರೂಪದಂತ ನಮ್ಮ ನಾಗರಾಜ್ ಜೋಗಿ ಅವರು ಮಡಿವಾಳ ಮಾಚೇನ ಪಾತ್ರದಲ್ಲಿ ಅವ್ರು ಕಂಡುಕೊಂಡಿದ್ದಾರೆ. ಅವರಿಗೂ ನಾನು ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಕೇದಾರ್ ಸ್ವಾಮಿ ಅವರು ನಿಜವಾಗ್ಲೂ ಬಹಳ ಅದ್ಭುತವಾದ ನಟನೆ ಮೂಲಕ ಇಡೀ ಚಲನಚಿತ್ರ ಅವರು ಕಂಡುಕೊಂಡಿದ್ದಾರೆ. ಕಿನ್ನರಿ ಬೊಮ್ಮಯ್ಯನವರ ರೂಲನ್ನು ನೋಡಿದ್ವಿ, ಆ ಕೆಲಸ ಮಾಡಿದ್ದು. ನಮ್ಮ ಜಯಸ್ವಾಮಿ ಮನುಷ್ಯನಿಂದ ಭಾಳ ಸಾಫ್ಟ್ ಮನುಷ್ಯನಾದ್ರೆ ಬರೀ ವಿಲನ್ ರೂಲನ್ನು ಕೊಟ್ಟು ಅವರನ್ನು ಹಂಗೆ ಮಾಡಿದ್ದೀವಿ ಸರ್, ನೀವು ಒಳ್ಳೆ ಅಂತ ನಮಗೆ ಇದಿಲ್ಲ ಅಂತ ಇಷ್ಟವಾಗುತ್ತೆ. ನಮ್ಮ ಅಕ್ಷಯ್ ಅವರು ಸ್ಟಾರ್ಟಿಂಗ್ ಶಿವನ್ ಪಾತ್ರ ಬಂದಲ್ಲಿ ಅಕ್ಷಯ್ ಭಾಳ ಅದ್ಭುತವಾಗಿ ಅವರು ನಟನೆ ಮಾಡಿದ್ದಾರೆ. ಜೊತೆಗೇ ಅಲ್ಲಿ ಕುಂಚರು ಅಂತಕ್ಕಂಥ ಒಂದು ಪದ ಬಂತು. ನಮ್ಮ ನಿಕ್ಕಿ ಇಲ್ಲೆಲ್ಲ ಇಡೀ ತಂಡಕ್ಕೆ ಭಾಳ ಲಾಡ್ಲಾ ಅಂತ ಹೇಳ್ಬೋದು ನಾವು. ಅವರು ಬಂದಿರ್ತೀವಿ. ಚಲನಚಿತ್ರ ಆರಂಭದಲ್ಲಿ ಸಣ್ಣ ಮಕ್ಕಳಿಗೆ ಅಂದರೆ ಬಾಲ್ಯ ಅಕ್ಕ ಮಾದೇವಿಯಾಗಿ ಇರುತ್ತರೋ ನನ್ನದೇ ಮಕ್ಕಳು ಅನ್ನೋಕೆ ನನಗೂ ಭಾರಿ ಹೆಮ್ಮೆ. ಒಬ್ಬಕ್ಕೆ ದೀಕ್ಷಾ ಚನ್ಶೆಟ್ಟಿ ಅವರು, ಇನ್ನೊಬ್ಬಕ್ಕೆ ಸಮೃದ್ಧಿ ಚನ್ಶೆಟ್ಟಿ ಅವರು. ನಾವು ವಿಶೇಷವಾದ ಈ ತಂಡಕ್ಕೆ ನಾವು ನಮ್ಮ ಚನ್ಶೆಟ್ಟಿ ಪರದಿಂದ ವಿಶೇಷ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದರೆ ನಮ್ಮ ಮಕ್ಕಳಿಗೆ ಒಂದು ಅವಕಾಶವನ್ನು ಕಟ್ಟಿದ್ರಿ ಅಲ್ಲಕ್ಕೆ. ಇದ್ರ ಹಿಂದೆ ಇಷ್ಟೆಲ್ಲ ಕೆಲಸ ಮಾಡಿದ ಜೊತೆಗೆ ನಾನು ಹೇಳದೇ ಇರುವಂಥ ಅನೇಕ ಹೆಸರುಗಳು ಇದ್ರ ಜೊತೆಗೆ ಇದ್ದಿರ್ತಾವೆ. ಇಷ್ಟು ಜನ ಕೂಡ ಮಾಡಿರಂತಲ್ಲ, ಇಲ್ಲಿ ಇನ್ನೂ ಅನೇಕ ಜನ ಇರೋದು ಮತ್ತು ಯಾರ್ದು ಹೆಸರು ಹೇಳಿಬಿಟ್ಟು ಅನ್ನೋಕ್ಕಿಂತನೂ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ನಮ್ಮ ಪೂಜ್ಯರಿಗೆ ಒಂದು ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ಬೋದು. ಒಬ್ಬ ಮಠದ ಸ್ವಾಮೀಜಿಗರಾಗಿ ಎಂದು ಬರೀ ಧಾರ್ಮಿಕ ಬೋಧನೆಗೆ ಅಂಟಿಕೊಳ್ಳಲಾಗನೆ ಬಹಳಷ್ಟು ಪ್ರಗತಿಪರ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಇವತ್ತು ಕೃಷಿ ಪದ್ಧತಿ ಹೆಂಗಿರಬೇಕು ಅಂತ ಯಾರು ಈ ರಾಜ್ಯದೊಬ್ಬ ಸ್ವಾಮೀಜಿ ನೆನಪಡ್ರೆ ನಮ್ಮೆಲ್ಲಕ್ಕಿಂತ ನೆನಪಡದೆ ಪೂಜ್ಯರಿಗಿಂತ ರಾಜೇಶ್ವರ ಶಿವಾಚಾರ್ಯರು, ತಡೋಳ ಮತ್ತು ಮ್ಯಾಹಿಕರನ್ನು ಪೂಜ್ಯರು. ಆ ಭಾಗದಲ್ಲಿ ಊರಾಗ ನೋಡ್ತಾರೆ ಕೃಷಿಯಲ್ಲಿ ಅವ್ರು ಎಷ್ಟು ದೊಡ್ಡ ಕ್ರಾಂತಿ ಮಾಡಿದ್ರೆ ನಮಗೆಲ್ಲ ಗೊತ್ತಿತ್ತು. ಅಂಥ ಪೂಜ್ಯರು ಅನೇಕ ಕೆಲಸ ಒತ್ತಡ ಮಧ್ಯ ಸಹ ಇಡೀ ನಮ್ಮ ಚಲನಚಿತ್ರಕ್ಕೆ ಇವತ್ತು ಆಶೀರ್ವಾದ ಮಾಡಲು ನಮ್ಮ ಜೊತೆಗೆ ಬಂದಿದ್ದಾರೆ. ನಾನು ಪೂಜ್ಯರಿಗೂ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತ ಮತ್ತು ಸೂಚನೆ ಕೊಡ್ತಾ ನಮ್ಮ ಪರಮ ಪೂಜ್ಯರು ಇಡೀ ನಮ್ಮ ಚಿತ್ರತಂಡದ ಇವತ್ತು ಬೀದರ್ನವರೇ ಇರ್ಬೋದು ಬುದ್ಧಿ
ಇವರು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟಕ್ಕೆ ಇರಲಿ ಬೆಳೀಲಿ ಅಂತ ನೀವು ಆಶೀರ್ವಾದ ಮಾಡಬೇಕಾಗಿದೆ. ಆರಂಭದಲ್ಲಿ ನಮ್ಮ ಚಿತ್ರದ ನಟ ಮತ್ತು ನಿರ್ಮಾಪಕ ಅಂತ ವಿಷ್ಣುಕಾಂತ್ ಅವರಿಗೆ ಸನ್ಮಾನ ಮಾಡೋ ಜೊತೆ ಎಲ್ಲರನ್ನ ನಾವು ಗೌರವಿಸಬೇಕು. ಒಂದು 2 ನಿಮಿಷ ಕಾಲ ನಾವೆಲ್ಲರೂ ಇದರಲ್ಲಿ ಭಾಗವಹಿಸೋಣ ಅಂತಕ್ಕಂಥ ಮಾತನ್ನ ಈ ಸಲುವಾಗಿ ಮೊದಲಿಗೆ ವಿಷ್ಣುಕಾಂತ್ ಅವರಿಗೆ ನಮ್ಮ ಸನ್ಮಾನವನ್ನು ಮಾಡಿ. ಎಲ್ಲ ವೀಕ್ಷಕರಿಗೆ ಶರಣಾರ್ಥಿ. ನನ್ನ ಹೆಸರು ಅಲ್ಲಂಪ್ರಭು ವಚನ ಸಮೂಹ ಸಂಸ್ಥೆ ಮುಖ್ಯಸ್ಥ. ನಾನು ಸಿನಿಮಾ ಅಕ್ಕಮಹಾದೇವಿ ತಾಯಿಯವರ ಸಿನಿಮಾ ಪೂರ್ತಿಯಾಗಿ ನೋಡಿದ್ದೇನೆ. ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಸನ್ನಿವೇಶಗಳು ಕೂಡ ಭಾಳ ಚೆನ್ನಾಗಿ ಬಂದಿದೆ. ಸ್ಪೆಷಲಿ ಅಕ್ಕಮಹಾದೇವಿಯವರ ಪಾತ್ರ ಭಾಳ ಹಿಡಿಸ್ತು ನಮಗೆ. ನಾನು ಬಂದವರು ಕಾಲಿಗೆ ಬಿದ್ದೆ. ಅದಕ್ಕೆ ಆ ಥರ ಒಂದು ಪಾತ್ರವನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ನಮ್ಮ BJ ವಿಷ್ಣುಕಾಂತ್ ಅವರು ಭಾಳ ಚೆನ್ನಾಗಿ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ನೋಡಲೇಬೇಕಾಗಿರ್ತಕ್ಕಂಥ ಸಿನಿಮಾ. ಇಡೀ ನಮ್ಮ ಕರ್ನಾಟಕದ ಎಲ್ಲ ಜನತೆ ಅಕ್ಕಮಹಾದೇವಿ ತಾಯಿಯವರ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ಗುರುತಿಸ್ಕೋಬೇಕು ಅನ್ನುವ ದೃಷ್ಟಿಯಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ. ಎಲ್ಲರೂ ಕುಟುಂಬ ಸಮೇತರೊಂದಿಗೆ ಮಕ್ಕಳೊಂದಿಗೆ ಹೋಗಿ ನೋಡ್ತಕ್ಕಂಥ ಚಲನಚಿತ್ರ ಇದಾಗಿದೆ. ಎಲ್ಲ ಸನ್ನಿವೇಶಗಳು, ವಚನ ಗಾಯನಗಳು, ಸಂಗೀತ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಪಾತ್ರಗಳು ಹೆಚ್ಚು ನಮ್ಮ ಬೀದರ್ಗೆ ಜಾಸ್ತಿ ಪ್ರಾಶಸ್ತ್ಯ ಕೊಟ್ಟಿದ್ದಕ್ಕಾಗಿ ಅದನ್ನು ಭಾಳ ಖುಷಿಯಾಗುತ್ತೆ. ಹಾಗಾಗಿ ಎಲ್ಲರೂ ಕುಟುಂಬ ಸಮೇತರಾಗಿ ಈ ಸಿನಿಮಾ ನೋಡಬೇಕು ಅಂಥೇಳಿ ನಾನು ಆತ್ಮೀಯವಾಗಿ ವಿನಂತಿ ಮಾಡ್ಕೋತೇನೆ. ಧನ್ಯವಾದಗಳು. ಈ ಸಿನಿಮಾ ಶತದಿನ ಓಡಲಿ ಅಂಥೇಳಿ ಶುಭ ಹಾರೈಸ್ತೇನೆ. ಶರಣಾರ್ಥಿ. ಅಕ್ಕಮಹಾದೇವಿ ಚಿತ್ರೀಕರಣ ಬಹುಶಃ ಇಡೀ ರಾಜ್ಯವೇ ಇವತ್ತು ಕಣ್ಮನ ಸೆಳೀತಾ ಇದೆ. ಯಾಕಂದ್ರೆ ಸುಲಕ್ಷ ಅವರ ಭಾವನಾತ್ಮಕವಾದ ಏನು ಮೆರುಗಿದೆ ಅಲ್ಲ, ಅದಕ್ಕೆ ಬಹಳ ದೊಡ್ಡದಿದೆ. ಆ ತಾಯಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬಹುದೊಡ್ಡ ವೈಚಾರಿಕ ಕ್ರಾಂತಿಯ ಜಗನ್ಮಾತೆ ಅಕ್ಕಮಹಾದೇವಿ ಪಾತ್ರ ಮಾಡಿದ್ದು ಅತ್ಯಂತ ಅವಿಸ್ಮರಣೀಯ ಘಟನೆ. ಒಂದೊಂದು ಕ್ಷಣ ಕೂಡ ಆ ಚಿತ್ರಣ ನೋಡಿದರೆ ಬಹುಶಃ ಕಣ್ಣಿನಂಚಲ್ಲಿ ನೀರು ಬರೋದು ಸರ್ವೇ ಸಾಮಾನ್ಯ. ಸುಮಾರು ಜನ ನೋಡುವಾಗ ಆ ಸುಲಕ್ಷರ ಕಾಲಿಗೆ ಬಿದ್ದಿದ್ದು ಕೂಡ ಸಾಕ್ಷಾತ್ ನೋಡೀವಿ. ನಮ್ಮ ಕಣ್ಣಿಗೆ ನಾವಂತೂ ಅಕ್ಕಮಹಾದೇವಿ ನೋಡಿಲ್ಲ. ಆದರೆ ನಮ್ಮ ಪಾಲಿಗೆ ಸುಲಕ್ಷ ಕೈರವರೇ ನಮ್ಮ ಪಾಲಿನ ಆರಾಧ್ಯ ದೈವ ಅಕ್ಕಮಹಾದೇವಿ ಅಂತಕ್ಕಂಥ ಹೇಳಲಿಕ್ಕೆ ಸಂತಸವಾಗ್ತದೆ. ಹೀಗಾಗಿ ಅಕ್ಕಮಹಾದೇವಿ ಚಲನಚಿತ್ರ ಎಲ್ಲರೂ ನೋಡಿ ಆನಂದ ಆಗಿ ಆ ತೆರನಾಗಿ ಸಮರ್ಪಣೆ ಭಾವನೆ ಮಾಡಬೇಕಂತಕ್ಕಂಥ ಮನವಿಯನ್ನು ನಾನು ಕನ್ನಡಿಗರಿಗೆ ಮಾಡ್ತಾಯಿದ್ದೀನಿ. ಇಡೀ ನಮ್ಮ ಮೂವಿಯಲ್ಲಿ ಏನು ಕೊನೆ ಇದೆಯಲ್ಲ, ಅದು ಲಿಂಗೈಕ್ಯ ಆಗ್ತಕ್ಕಂಥ ಮಾತು ಬಹುಶಃ ಆ ಕಲಾವಿದರು ಎಲ್ಲರಿಗೆ ಮನತಂಟು ಮಾಡಿದ್ದಾರೆ. ಆ ಲಿಂಗೈಕ್ಯದ ಬಹುಶಃ ನಾವು ಕೇಳಿವಿ, ಮಾತಾಡಿವಿ. ಆ ಲಿಂಗೈಕ್ಯದ ಚಿತ್ರನಲ್ಲ ಬಹುಶಃ ಮನ ಮಿಡಿತದೆ ಅಂತಕ್ಕಂಥ ಮಾತನ್ನು ನನ್ನ ಅಭಿಪ್ರಾಯ. ಮೊದಲನೇದಾಗಿ ನನಗೆ ಇಂಥ ಒಂದು ಪವಿತ್ರವಾದ ಒಂದು ಚಿತ್ರದಲ್ಲಿ ನನ್ನ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದು ನನ್ನ ಸೌಭಾಗ್ಯ, ಇದು ಜನ್ಮದ ನನ್ನ ಪುಣ್ಯ ಅನ್ನಬೇಕು. ಯಾಕಂದರೆ ಜಗನ್ಮಾತೆ ಅಕ್ಕಮಹಾದೇವಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಅವರನ್ನು ನೋಡಿದವ್ರು ಯಾರೂ ಇಲ್ಲ ಇಲ್ಲಿ. ಆದರೆ ಅವರ ಒಂದು ಪಿಕ್ಚರ್ನಲ್ಲಿ ನನಗೆ ಕೆಲಸ ಸಿಕ್ಕಿರೋದು ತುಂಬ ಖುಷಿ. ಅದರಲ್ಲಿ ವಿಶೇಷವಾಗಿ ಜಗನ್ಮಾತೆ ಅಕ್ಕಮಹಾದೇವಿ ಮತ್ತು ಮಡಿವಾಳ ಮಾಚಿದೇವರು ಅಂತೇಳಿ ನಮ್ಮ ನಾಗರಾಜ್ ಜೋಗಿ ಅವರು ಮಾಡಿದ್ದಾರೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳಿದೆ, ದೆವ್ವ ಭೂತ ದೇವರ ಪಿಕ್ಚರ್ಗಳು ಯಾವ ಬೇಕಾದರೂ ಮಾಡ್ಬೋದು. ಆದರೆ ಇಂಥ ರಿಯಾಲಿಟಿ ತೋರಿಸೋದು ತುಂಬ ಕಷ್ಟ. ಇದರಲ್ಲಿ ಸಣ್ಣ ತಪ್ಪು ಮಾಡಿದ್ರೂ ಕೂಡ ನಾವು ತೊಂದರೆಗೆ ಒಳಗಾಗ್ತೇವೆ. ಅಂಥದ್ರಲ್ಲಿ ನಮ್ಮ BJ ವಿಷ್ಣುಕಾಂತ್ ಸರ್ ಅವರು ಇದಕ್ಕೊಂದು ಎಲ್ಲ ಬಾರಿಕೆಯಿಂದ ನೋಡಿ ಇದಕ್ಕೊಂದು ಒಳ್ಳೆಯ ಒಂದು ಸಿನಿಮಾ ಥರ ರೆಡಿ ಮಾಡಿ ಜನರಿಗೆ ವಚನದ ಮುಖಾಂತರ ಅಲ್ಲದೆ ಪರದೆಯ ಮುಖಾಂತರ ತೋರಿಸುವ ಒಂದು ತುಂಬ ಅದ್ಭುತವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇವೆ ಇದರಲ್ಲಿ ಪಾತ್ರ ಕೊಟ್ಟಿದ್ದಕ್ಕಾಗಿ. ಹಾಗೆ ಈ ಒಂದು ಕಾಲದಲ್ಲಿ ನಮ್ಮ ಹುಡುಗಿಯರೆಲ್ಲ ಬೇರೆಗೆ ನೋಡಿ ಇಟ್ಟು ಬಟ್ಟೆ ಸಣ್ಣದು ಮಾಡ್ಕೊತ ಹೊಂಟ್ರ. ಈ ಒಂದು ಪಿಕ್ಚರ್ ನೋಡಿದ್ರೆ ನಾವು ಏನೋ ಒಂದು ಕಲಿಬೋದು. ಅಕ್ಕಮಹಾದೇವಿ ಥರ ಆಗದೇ ಇಲ್ಲದೆ ಹೋದರೂ ಒಂದು ಸಂಸ್ಕೃತವನ್ನು ನಾವು ಈ ಒಂದು ಸಿನಿಮಾ ನೋಡುವುದರ ಮುಖಾಂತರ ಕಲಿಬೋದು ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ನೋಡ್ತಾ ಇದ್ದಿರಲ್ಲ, ನ್ಯೂ ಇಯರ್ ಬಂತು ಅಂದ್ರೆ ಹುಡುಗಿಯರ ಸಮೇತ ಕುಡಿದು ತಿರುಗ್ಲತ್ತಾರ. ಅಂಥದ್ರಾಗ ಇವ್ರು ನಮ್ಮ ಸರ್ ಒಂದು ಸಂಸ್ಕೃತವಾದಂಥ ಒಂದು ಪಿಕ್ಚರ್ ವಚನದ ಮುಖಾಂತರ ತೋರಿಸಿದ್ದಾರೆ. ಈ ಪಿಕ್ಚರ್ ದಯವಿಟ್ಟು ಎಲ್ಲರೂ ನೋಡಿರಿ ಅಂಥೇಳಿ ನನ್ನ ಪರವಾಗಿ ಕೇಳ್ಕೊಳ್ತೇನೆ. ನಾನು ನಿಮ್ಮ ಮನೆ ಮಗ ರಘುಪ್ರಿಯ 1983. ಧನ್ಯವಾದ.